784 ಅಂತ ಇದೆ, ಕರೆಕ್ಟಾ? 784 ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ಯೂಬ್ ರೂಟ್ಸ್ ಇದಕ್ಕೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಓಕೆ ನಾವು ಇಲ್ಲಿ ಏನು ಮಾಡ್ತೇವೆ, ನಾವು ಇಂಗ್ಲೀಷ್ ಕರೆಕ್ಟ್ ತಾನೆ. ಓಕೆ, ನಿಮ್ಮ ಬಲಗಡೆ ಭಾಗದಿಂದ 2 ಸಂಖ್ಯೆ ಕನ್ಸಿಡರ್ ಮಾಡೋಕ್ಕಾಗುತ್ತೆ. ಅಲ್ಲಾದರೆ 3 ಸಂಖ್ಯೆ, ಇಲ್ಲಾದರೆ 2 ಸಂಖ್ಯೆ. ಮತ್ತು ಇದರಲ್ಲಿ ಬಿಡಿ ಸಂಖ್ಯೆ ಏನು ನೋಡಿ, ಈ 4ಕ್ಕೆ 2ರಿಂದನೂ 2 ಸ್ಕ್ವೇರ್ ಮಾಡಿದಾಗ 4 ಬಂದಿದೆ, 8 ಸ್ಕ್ವೇರ್ ಬಂದಾಗ 4 ಬಂದಿದೆ. ಸೊ ಇದಕ್ಕೆ ಬರೋ ಆನ್ಸರು 2 ಇಂದನೂ ಎಂಡ್ ಆಗಿರ್ಬೋದು ಅಥವಾ 8 ಇಂದನೂ ಎಂಡ್ ಆಗಿರ್ಬೋದು. ಹೌದಾನೆ? ಎಸ್ ಸರ್. ನೋ. ನೆಕ್ಸ್ಟ್ ಉಳಿದೇನು? ಸೇಮ್ ಆಸ್ ಇಟ್ ಈಸ್. ಯಾವುದಾದ್ರೂ ಒಂದು ಸಂಖ್ಯೆನ ನಾವು ಸ್ಕ್ವೇರ್ ಮಾಡಿದಾಗ ಅದು ರಿಸಲ್ಟು ಸ್ಕ್ವೇರ್ ನಂತರ ಇರ್ತದೆ, ಅದಕ್ಕಿಂತ ಕಡಿಮೆ ನಂತಿರಬೇಕು. ಯಾವುದಿದೆ ಇಲ್ಲಿ? 2 ತಾನೆ, 4 ಬಟ್ 2 ತಾನೆ ಅದಕ್ಕೆ. ಸೊ ಆನ್ಸರು 22 ಬೇಕಾಗಿರ್ಬೋದು, 28 ಬೇಕಾದ್ರೂ ಆಗಿರ್ಬೋದು. ಓಕೆನಾ? ನೀವು ನೋಡಿ, ಇದು ನಿಲ್ಲಿಸಿದ್ನ. ನೆಕ್ಸ್ಟ್ ನೀವು ಥಿಂಕ್ ಮಾಡಿ, 20 ಎಷ್ಟು? 400. ಅದಕ್ಕೆ 2 ಎಕ್ಸ್ಟ್ರಾ ಹಾಕಿದರೆ ಇನ್ನು 500 ಬರ್ಬೋದು. ಬಟ್ ಆನ್ಸರ್ ಎಷ್ಟಿದೆ? 28 ಇದೆ. ಅಪ್ಪ 30 ಮಾಡ್ಕೊಳ್ಳಿ. 30 9 ಎಷ್ಟಿದೆಯಾ? ಆನ್ಸರ್ ಏನು? ಈ ಥರ. ಸರ್ ನೋ. ಓಕೆನಾ? ಈ ಥರ ನೀವು ಮಾಡ್ಬೋದು. ಸರ್, ಫಸ್ಟ್ 2 ನಂಬರ್ ರೌಂಡ್ ಹಾಕಿದಿರಲ್ಲ, ಅದಕ್ಕೆ ಈಕ್ವಲ್ ಆರ್ ಲೆಸ್ ದ್ಯಾನ್ ಅಂತ ತಗೊಳಂಗಿಲ್ವಾ? ಆ ಥರ ತಗೊಂಡ್ರೆ ಇಲ್ಲ ಇಲ್ಲ ಇಲ್ಲ, ಅದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇದು, ಟ್ರಿಕ್ ಇದು. ಇದಕ್ಕೆ ಚೆನ್ನಾಗಿ ಇನ್ನೊಂದು ನೆನಪಿಟ್ಕೊಳ್ಳಿ ನೀವು. ಇನ್ನೊಂದು ಹೇಳ್ತೀನಿ, ಇದಾಯ್ತಾ? ಇದು ಆನ್ಲೈನ್ ಸ್ಟೂಡೆಂಟ್ ಅರ್ಥ ಆಯ್ತಾ? 28 ಹಾಕಿದ್ದಾರೆ. ನಿಮಗೆ ನೋಡಿ, ಈಗ 25 × 25, 35 × 35 ಈ ಥರ. ಓಕೆನಾ? ಬಿಡಿ ಸಂಖ್ಯೆ ಸೇಮ್ ಇದ್ದು ಅದು ಇಂದು ಸಂಖ್ಯೆ ಸೇಮ್ ಇತ್ತು. ಒಂದು ಟ್ರಿಕ್ಸ್ ಬರುತ್ತೆ. ಏನಪ್ಪ ಅಂದರೆ 2 ನೆಕ್ಸ್ಟ್ ನಂಬರ್ ಏನು? 3. 3 8 5 8 ಇದೇ ಆನ್ಸರ್. 3 ನೆಕ್ಸ್ಟ್ ನಂಬರ್ ಏನು? 4 3 5 5 ಇದು ಯಾವ್ದು ಅಪ್ಲೈ ಆಗುತ್ತೆ? ಬರೀ ಈ ಥರ 5 ಇಂದ ಎಂಡ್ ಆಗಿ ಅದರಿಂದ ಸೇಮ್ ನಂಬರ್ ಇರಬೇಕು. ಸಪೋಸ್ 85 × 85 ಇಂಟು ನೆಕ್ಸ್ಟ್ ನಂಬರ್ ಏನು? 9 8 5 25 ಈ ಥರ. ಓಕೆನಾ? ಒಂದೊಂದು ನಂಬರ್ಗೆ ಒಂದೊಂದು ಟ್ರಿಕ್ಸ್ಗಳಿದ್ದಾವೆ ವೇದಿಕ್ ಮ್ಯಾಥ್ಸ್. ಈಗ ನೋಡಿ, ಇಲ್ಲಿ ಈಗ ನಿಮಗೆ ಕನ್ಫ್ಯೂಸ್ ಆಯ್ತಪ್ಪ, ಇವೆರಡರಾಗ ಯಾವ್ದು ಅಂತಂದರೆ 25 25 ಎಷ್ಟು? ತಲೆ ಮಾಡಿ. 3 7 600 625 25 ತಾನೇ ಇದು ಸ್ಕ್ವೇರ್. ನೀವೇ ಹೇಳಿ, ಇಲ್ಲಿ 784 ಇದೆಯಲ್ಲ, ಇದಕ್ಕಿಂತ ದೊಡ್ಡದಿರ್ತಾನೆ. ಯಾವುದಕ್ಕೂ ಹೋಗುತ್ತೆ ಆನ್ಸರು? ಹಿಂಗೆ. ಇದಕ್ಕೆ ಇನ್ನೂ ಮೆಥಡ್ ಇದೆ, ನೀವು ಕನ್ಫ್ಯೂಸ್ ಆಗುತ್ತೆ. ನೀವು ಕಂಪ್ಯಾರಿಸನ್ ಮೆಥಡ್ ಅಂತ ಬರುತ್ತೆ, ಕನ್ಫ್ಯೂಸ್ ಆಗ್ತಾರೆ ನೀವು. ನಿಮಗೇನು ಭಾಳ ದೊಡ್ಡ ಕ್ವಶನ್ಸ್ ಕೇಳಲ್ಲ ನಿಮ್ಮ ಇದರಲ್ಲಿ. ಇದ್ರೆ ಈ ಥರ ನೀಟ್ ಕೆಲಸ ಮಾಡ್ಕೊಂತ ಹೋಗಿ. ಓಕೆನಾ? ಇದೇ ದೊಡ್ಡ ನಿಮಗೆ ಏನು ಗೊತ್ತಾ, ಟ್ರಿಕ್ಸ್ ಕಲಿಯೋಕ್ಕೂ ಮಗ್ಗಿಬೇಕು. ಮತ್ತು ಒಂದು ಎಕ್ಸ್ಟೆಂಟ್ವರೆಗೂ ಮಗ್ಗಿಬೇಕು ನಿಮಗೆ. ಇದು ಹೆಂಗೆ ಅಂತಂದರೆ, ನೀವು ಎಷ್ಟು ಮಾಡ್ತಾ ಹೋಗ್ತಾರೋ ಅಷ್ಟು ಇದು ಬಿಚ್ಕೊಂತ ಹೋಗುತ್ತೆ, ಅನ್ಲಾಕಂತ ಹೋಗುತ್ತೆ ನಮ್ಮ ಬಾಸ್ಗಳು. ಓಕೆ, ನಾವು ಕಲಿತಿರೋದು ಒಂದು ಮೀಡಿಯಮ್ ಎಕ್ಸಾಮ್ವರೆಗೂ ಅಷ್ಟೇ. ಇನ್ನೂ ಎಕ್ಸಾಮ್ಸ್ ಬಂದರೆ ಅದು ಇನ್ನೂ ಭಾಳ ಇರುತ್ತೆ. ಓಕೆ, SS ಇದೆಲ್ಲ ಕೊಟ್ಬಿಟ್ರೆ ಏನಪ್ಪ ಮಾಡೋದು? ನೀವು ನೋಡಿದ್ರೆ ಯೂಟ್ಯೂಬಲ್ಲೆಲ್ಲ ನಿಮಗೆ ಇದಕ್ಕಂತಲೇ ಒಂದು ಕ್ಲಾಸ್ ಮಾಡ್ತಾರೆ. ಅವ್ರು ಏನಪ್ಪ ಅಂದರೆ ಸ್ಟೂಡೆಂಟ್ಸ್ ಅಟ್ರಾಕ್ಟ್ ಮಾಡೋಕ್ಕೆ ನಾವು ಈ ಥರ ಕೊಡ್ತೀವಿ, ಮಾಡ್ತೀವಿ ಅಂತ ಇದು ಇರ್ತದೆ. ಇನ್ನೊಂದು ಕೊಡಲೇ ಈ ಥರದ್ದು ತಿಳ್ಕೊಂಡಿರಿ. ಟೆಕ್ನಿಕ್ ಇದ್ದಷ್ಟು ಈಸಿ ಕೆಲಸ ಆಗುತ್ತೆ. ಮಾಡ್ತೀರಾ? ಒಂದು 9 ನಾನು ಹೇಳ್ದೆ ನಿಮಗೆ ಆನ್ಸರ್ ಮಾಡ್ತೀವಿ, ಅವಸರ ಮಾಡ್ಕೊಂಬೇಡಿ. ನೋಡಿ ಥಿಂಕ್ ಮಾಡಿ. ಮಾಡಕ್ಕೆ ಹೋಗ್ಬೇಡಿ ನೀವು ಫಸ್ಟು. ನೋಡಿ, ಯಾರು ಮಾಡಕ್ಕೆ ಹೋಗ್ಬೇಡಿ ಆಯ್ತಾ? ಇದು ನೋಡಿ, ಇಲ್ಲಿ 9 ಇದೆ. ಮತ್ತೆ 3 3 9 ತಾನೆ, ಅಂದರೆ 30 ಸ್ಕ್ವೇರ್ ಎಷ್ಟು? 900. ಯಾವುದಕ್ಕೆ ಹತ್ತಿರ ಇದೆ ಇದು? 31 ತಾನೆ. ಒಂದೇ ಒಂದು ನೀವು 30 ಅಂತ ಹೇಳಿದ್ರಿ, 9 ಅದು ಬರುತ್ತೆ. ಬಟ್ 40 × 40 ಎಷ್ಟು ಬರುತ್ತೆ? 1600. 1600 ಇಲ್ಲಿ ಇದೆ. ಇಲ್ಲಿ ನೀವೆಷ್ಟೇ? ಅದು 2 ಇದೆ ಇಲ್ಲಿ. ಕ್ಯೂಬ್ಗೂ ಇದಕ್ಕೂ ಅಷ್ಟೇ ವ್ಯತ್ಯಾಸ. 31 ನಿಯರ್ ಬೈ ಅಪ್ಪ.
ಫಸ್ಟ್ 2 ನಂಬರ್ ಅಲ್ಲ, ಆ ಕಡೆಯಿಂದ ಲಾಸ್ಟಿಂದ 2 ನಂಬರ್ಸು 61 ಇದೆಯಲ್ವಾ, 61ನಲ್ಲಿ 1 ಎಲ್ಲಿದೆ, 1ರಲ್ಲಿದೆ, 9ರಲ್ಲಿದೆ. ಅರ್ಥ ಆಯ್ತಾ? 9 ಕ್ಲಿಯರಾಗಿ 3ರಿಂದ ಭಾಗ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಎಷ್ಟು ನಿಮಗೆ 3, 31 ಇಲ್ಲ 39 ಆಗಬೇಕು. ಹಾಂ, 39 ತಾನೆ. ಈಗ 31 ಬೇಡ, 39 ಬೇಡ, 30 ರೌಂಡ್ ಫಿಗರ್ ಇಟ್ಕೊಂಡು ಇಂಟು ಮಾಡ್ಕೊಳ್ಳಿ. 3 3ಲಿ 9, 900 ಆಯಿತು. 900ಗೆ ಹತ್ರ ಇರೋದು ಯಾರು? 61. ಈಗ 39 ಅಂದರೆ 4, 4 4ಲಿ 16, 1600 ಆಗೋಯ್ತು. ಭಾಳ ಆಯ್ತಾನೆ, ನಮ್ಗೆ ಬೇಕಾದಷ್ಟು ನಮಗೆ 950 ಅಂತಾನೆ. ಲಾಜಿಕ್ ಅಷ್ಟೇ ಇವೆಲ್ಲ. ಎಕ್ಸಾಮು ಬೇಗ ನೀವು ಕಂಪ್ಲೀಟ್ ಮಾಡೋಕ್ಕೋಸ್ಕರ ಲಾಜಿಕ್ಗಳು, ಶಾರ್ಟ್ ಕಟ್ಗಳು ತಿಳ್ಕೊಂಡಿದ್ರೆ ಒಳ್ಳೆಯದು. ಕೇಳಿ ಅರ್ಥ ಆಗಿಲ್ಲ? ಅರ್ಥ ಆಯ್ತಾ? ಇನ್ನೊಂದು ಕೊಡ್ರಿ ಸುನಿಲ್ಗೆ. ಸುನಿಲೇ ಮಾಡಬೇಕೀಗ. ಸ್ವಲ್ಪ ದೊಡ್ಡದಿದೆ. ಓಕೆ, ಫಸ್ಟ್ 2 ನಂಬರ್ ಹೆಸರು ಮಾಡ್ಕೊಳ್ಳಿ. 9 ಇದೆ, ಏನು ಬರ್ತದೆ? 3 ಬರ್ಬೋದು. ಸಾಲ ಬರ್ಬೋದು. ಎಷ್ಟು 75 ಇದೆ, 8. ನಿಯರೆಸ್ಟ್ ಹೋಗಲ್ತಾನೆ. ಸೊ 8 ತಾನೆ, 83. 87. ಸೊ ನಿಮಗೆ ಕಂಪೇರ್ ಮಾಡೋಕ್ಕೆ ನಿಮ್ಗೆ ಕಷ್ಟ ಆಗ್ಬೋದು. ನಿಮಗೆ ಒಂದು ಟ್ರಿಕ್ ಕೇಳಿದೆ, 5 ಮಲ್ಟಿಪಲ್ಸ್ದು. 85 ಸ್ಕ್ವೇರ್ ಎಷ್ಟಾಗುತ್ತೆ? 72 25 ತಾನೆ. ಓಕೆನಾ? ಈಗ ನೋಡಿ, 85 ಅಂದ್ರೆ 72 75 ಇದೆ. ಇದು ಇದಕ್ಕೆ ಹೆಚ್ಚಿಗೆ ತಾನೆ. ಆನ್ಸರ್ ಯಾವ್ದು ಬರುತ್ತೆ? ಈ ಥರ ಆವಾಗ 2 ಡಿಜಿಟ್ ಹೇಳಿದ್ರೆ 85 ಅದು ಗೊತ್ತಾಯ್ತಾ? 85 ಹೆಂಗೆ ಬಂತು? 8ರದು ಮುಂದಿನ ಸಂಖ್ಯೆ 9, ಅದನ್ನು ಗುಣಿಸಿ ಇನ್ನಿದು ಮಾಡಬೇಕು.